ಏನ್ 200 ಜನ ಇದ್ದೀರಾ 300 ಜನ ಅವ್ನು ಯಾರೋ ಹಾಕಿದ ನೀನ್ ಬಾ ಅಂತ. ಲೈ ನಾವು ಬಂದ್ರೆ ಇಡೀ ಕರ್ನಾಟಕ ಬರ್ತೀವಿ. ಧರ್ಮಸ್ಥಳದಲ್ಲಿ ಜಾಗ ಇರಲ್ಲ. ಒಂದು ಕರೆ ಒಂದು ಕರೆ ಕೊಟ್ರೆ ಟು ಶೋ ದಟ್ ನಾನೆಂತ ಕ್ರಾಂತಿಕಾರಿ ಅಂತ ನಾನೇನಾರು ಒಂದು ಕರೆ ಕೊಟ್ರೆ ಧರ್ಮಸ್ಥಳದಲ್ಲಿ ಜನ ಯಾವ ಮಟ್ಟಿಗೆ ಸೇರ್ತಾರೆ ಅಂತಂದ್ರೆ ಅದು ಕತೆ ಬೇರೆ ಆಗತ್ತೆ. ನಾವು SIT ತನಿಖೆನ ದಿಕ್ ತಪ್ಸಕ್ ಇಷ್ಟ ಇಲ್ಲ ಯಾರಿಗೂ. ವಿ ಆರ್ ಓನ್ಲಿ ಫೋಕಸಿಂಗ್ ಆನ್ SIT. ಯಾಕಂದ್ರೆ ಅಲ್ಲಿ ತನಿಖೆ ನಡೆದ್ರೆ ಸತ್ಯ ಹೊರಗಡೆ ಬರೋದು. ಹಾಗಾದ್ರೆ ಧರ್ಮಸ್ಥಳದಲ್ಲಿ ಪೊಲೀಸು ನ್ಯಾಯಾಲಯ ಕಾನೂನೇನಿಲ್ವಾ? ಪ್ರಿಸ್ಯೂಮಿಂಗ್ ಅಲ್ಲಿ ಯಾರ್ಯಾರೋ ಬರ್ಕೊಂಡಿದ್ದಾರೆ, ಅಲ್ಲಿ ಗ್ರಾಮಸ್ಥರಿಗೆಲ್ಲ ನೊಂದೋಗ್ಬಿಟ್ರಂತೆ. ಅಲ್ರಿ ಅಲ್ಲಿ ಸಾವಿರಾರು ಹೆಣ್ಣು ಮಕ್ಕಳು ಗಂಡು ಮಕ್ಕಳನ್ನ ಊತ ಹಾಕಿದ್ದಾರೆ, ಅವ್ರ ಕುಟುಂಬದವ್ರು ನೊಂದೋಗಿಲ್ವಾ? ಇವತ್ತಿನ ಅಲ್ಲಿ ಸ್ಟ್ರೈಕ್ ಬೇರೆ ಮಾಡಿಸ್ತಾವನೆ ಪವರ್ ಟಿವಿ ಏನು. ಒಂದು 20 ಜನ ಕುಣಿಸ್ಕೊಂಡ್ಲೇ, ನೀವು 200 ಜನ ಅಲ್ಲ 500 ಜನ ಕೂತ್ಕೊಂಡು ಸ್ಟ್ರೈಕ್ ಮಾಡಿ. ಅಲ್ಲಿ ತನಿಖೆ ನಡೀತಾ ಇದೆ, ಸತ್ಯ ಹೊರಗಡೆ ಬರಲೇಬೇಕು. ನೀವು ಸ್ಟ್ರೈಕ್ ಮಾಡಿದ್ರು ಅಟ್ಯಾಕ್ ಮಾಡಿದ್ರು SITಯ ಮಾಹಿತಿ ಹೊರಗಡೆ ಬರುತ್ತೆ, ಬಿಡಲ್ಲ ನಾವು. ವಿ ಹ್ಯಾವ್ ಡಿಸೈಡೆಡ್. ನೀವು ಡಿವಿಯೇಷನ್ ಮಾಡಕ್ಕೇನಾದ್ರೂ ಅಟ್ಯಾಕ್ ಅಂತ ಕೂತ್ಕೊಂಡ್ರೆ ನಾವು ಯಾರು ಡಿವಿಯೇಟ್ ಆಗಲ್ಲ. ವಿ ವಿಲ್ ಓನ್ಲಿ ಫೋಕಸ್ ಆನ್ SIT ತನಿಖೆ. ನಮ್ ತಪ್ಪು ಮಾಹಿತಿ ಕೊಟ್ಟಂಗೆ ಕಂಪ್ಲೇಂಟ್ ಕೊಡಿ. ಬೇಡ ಅಂದಾರೆ ಯಾರು? ಯಾಕೆ ಧರ್ಮಸ್ಥಳದಲ್ಲಿ ಗ್ರಾಮಸ್ಥರು ಸೋಕಾಲ್ಡ್ ಗ್ರಾಮಸ್ಥರ ಮುಖವಾಡ ಹಾಕೊಂಡ್ರ ಅಂತ ಗೂಂಡಾಗಳಿಗೆ ಕಂಪ್ಲೇಂಟ್ ಕೊಡೋ ಯೋಗ್ಯತೆ ಅಲ್ವಾ? ನೀವು ಯಾವನಲ್ಲಿ ಕೈ ಎತ್ತಕ್ಕೆ? ಹೂ ಆರ್ ಯು? ನಾವು ನಿಮ್ ತರ ನೀವು ಒಂದು 200 ಜನ ಕೂತ್ಕೊಂಡು ಅಲ್ಲಿ ಧಿಕ್ಕಾರ ಕೊಡ್ದೋ ಧಿಕ್ಕಾರ ಯಾಕೋಕ್ ತಾಕತ್ತಿದೆ ಕಂಪ್ಲೇಂಟ್ ಕೊಡೋ. ಯಾರು ಅಟ್ಯಾಕ್ ಮಾಡಿದ್ರಲ್ಲ ಅವರು ತಪ್ಪು ಇನ್ಫಾರ್ಮೇಶನ್ ಏನೋ ಮಾಡಿದಾರೆ ಅಲ್ವಾ? ಅಂದ್ರೆ ಯೂಟ್ಯೂಬ್ ಅಲ್ಲಿ ಸುಳ್ಳು ಸುದ್ದಿನೇ ಹರಿಸಿದ್ದಾರೆ. ನಿಮಗೆ ಯೋಗ್ಯತೆ ಇದ್ರೆ ಅದೇ ಧರ್ಮಸ್ಥಳ ಪೊಲೀಸ್ ಠಾಣೆನಲ್ಲಿ ಕಂಪ್ಲೇಂಟ್ ಕೊಡಿ. ಯಾರು ಬೇಡ ಅಂದಿದ್ದು ಒಡಿಯಕ್ಕೆ ನೀವು ಯಾರು ಹೇಳ್ಕೊಟ್ರಿ ಇದನ್ನ? ಪವರ್ ಟಿವಿ ರಾಕೇಶ್ ಹೇಳ್ಕೊಟ್ನಾ ಈ ತರ ಎಲ್ಲ ಗಲಾಟೆ ಮಾಡಿ ಅಂತ ಪವರ್ಗೆ? ಯಾಕಂದ್ರೆ ಅವನು ಅಮ್ಮ ಅಕ್ಕ ಎಲ್ಲ ಅವನೇ ಹೇಳ್ಬಿಟ್ಟು ಬಂದಿದ್ದು. ಪವರ್ ಟಿವಿ ರಾಕೇಶ್ ಶೆಟ್ಟಿ ಷಡ್ಯಂತ್ರದ ಒಂದು ಭಾಗನ ಇದು. 100% ಕೊಲೆಗಾರ ಅರೆಸ್ಟ್ ಆಗೇ ಆಗ್ತಾನೆ. ನೀವು ಏನೇ ಗಲಾಟೆ ಮಾಡಿ ಏನೇ ಕಿತ್ತಾಟ ಮಾಡಿ ಪೊಲೀಸರು ಏನೇ ಲಾಠಿ ಚಾರ್ಜ್ ಮಾಡಲಿ, ಬಟ್ ಒಂದಂತೂ ನಿಜ, ಕೊಲೆಗಾರ ಅರೆಸ್ಟ್ ಆಗ್ತಾನೆ. ಅದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಯಾರು ಡಿವಿಯೇಟ್ ಆಗಲ್ಲ ಇಲ್ಲಿ. ನಾವ್ ಯಾರು ದಡ್ರೇನಲ್ಲ. ಆಗ್ಲಿ ಬಿಡು ಗಲಾಟೆ, ಪೊಲೀಸರು ಅದ್ರ ಕಂಟ್ರೋಲ್ ಮಾಡಕ್ಕೆ. ನೀವು ಕಂಪ್ಲೇಂಟ್ ಕೊಡಿ, ಅವ್ರು ಕಂಪ್ಲೇಂಟ್ ಕೊಡ್ಲಿ, ಏನಾಗುತ್ತೆ? ಈಗ ನಿಮ್ ಪ್ರಕಾರ ಸುಳ್ಳು ಸುದ್ದಿ ಕಂಪ್ಲೇಂಟ್ ಕೊಡ್ರೋ? ಯಾಕೆ ಧರ್ಮಸ್ಥಳ ಪೊಲೀಸರು ಇಲ್ವಾ? ಕೊಡ್ರಿ, ಈಗಲೂ ಹೋಗಿ ಕೊಡಿ. ಅಟ್ಯಾಕ್ ಮಾಡಿದ್ಮೇಲೆ ಹೋಗಿ ಕೊಡಿ. ನಿಮಗೆ ಕೆಳಗಡೆ ಸೀಟ್ಸ್ ಇದ್ರೆ ಅವರು ಸುಳ್ಳು ಸುದ್ದಿ ಪ್ರಸಾರ ಮಾಡಿದ್ದಾರೆ ಅಂತಂದ್ರೆ ಅದನ್ನ ತಮ್ ಡ್ರೈವ್ ಹಾಕಿ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಕೊಡಿ.